ನಮಸ್ತೆ ಎಲ್ಲರಿಗೂ. ಪೈಸಿಸ್ ಅವರ ಆಗಸ್ಟ್ ತಿಂಗಳು ಹೇಗಿದೆ ಅಂತ ಕ್ಯಾಂಡಲ್ ರೀಡಿಂಗಲ್ಲಿ ನೋಡೋಣ. ಸೊ ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ. ಸೊ ಪೈಸಿಸ್ ಮೀನರಾಶಿ ಅವರ ಆಗಸ್ಟ್ ತಿಂಗಳು ಸಾಕಷ್ಟು ಆಶೀರ್ವಾದ ಪೂರ್ವಕವಾಗಿ ಇರುತ್ತೆ. ನಿಮ್ಮ ಪೂರ್ವಜರ ಒಡವೆಗಳು ನಿಮಗೆ ಉಡುಗೊರೆಯಾಗಿ ಬರುತ್ತೆ. ತುಂಬ ಬೆಲೆ ಬಾಳುವಂಥ ವಸ್ತುಗಳು ನಿಮ್ಮದಾಗತ್ತೆ. ದೂರ ಆಗಿದ್ದಂಥ ಸ್ನೇಹಿತರು ಒಂದಾಗ್ತಾರೆ ಮತ್ತು ಒಂದು ಫ್ಯಾಮಿಲಿ ರಿಯೂನಿಯನ್ ಆಗತ್ತೆ. ನಿಮ್ಮ ಪೂರ್ವಜರು ನಿಮಗೆ ಅಂತ ಬಿಟ್ಟು ಹೋಗಿದಂಥ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಾರೆ. ಪಾಸ್ಟ್ ಲೈಫ್ ಪರ್ಸನ್ ನಿಮ್ಮ ಲೈಫಿಗೆ ಬಂದು ಅವ್ರ ಜೊತೆ ಮ್ಯಾರೇಜ್ ಆಗುವಂಥದ್ದು, ರಿಯೂನಿಯನ್ ಆಗುವಂಥ ಸಾಧ್ಯತೆ ಇದೆ. ಸೋಲ್ಮೇಟ್ ಒಂದಾಗುವಂಥ ಸಾಧ್ಯತೆ ಇದೆ. 4 ಫ್ಯಾಮಿಲಿ ಮೆಂಬರ್ಸ್ ಇಲ್ಲಿ ಒಂದಾಗ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಸರ್ಪದೋಷ ಇದೆ, ಆ ಸರ್ಪದೋಷನ ನಿವಾರಣೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬ್ರೈನ್ ಟ್ಯೂಮರಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಸಮಸ್ಯೆಗಳು ಇರೋರು ಅದನ್ನು ಸರಿಪಡಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೋ ತುಂಬ ಒಳ್ಳೆ ಗಿಫ್ಟ್ ಬರುವಂಥದ್ದು, ಲವ್ ಆಫರ್ ಬರುವಂಥದ್ದು ಕೂಡ ಇದೆ. ಇಲ್ಲಿ ಎಕ್ಸ್ ಕೂಡ ಬರ್ತಾ ಇದ್ದಾರೆ, ನ್ಯೂ ಪರ್ಸನ್ ಕೂಡ ನಿಮ್ಮ ಲೈಫಿಗೆ ಬರ್ತಾ ಇದ್ದಾರೆ. ನಿಮ್ಮ ಪೂರ್ವಜರು ಆಸೆ ಪಟ್ಟಿದ್ದಂಥ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪರ್ಸನ್ ಆಗಿ, ಲೈಫ್ ಪಾರ್ಟ್ನರ್ ಆಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸ್ವಲ್ಪ ನೆಗೆಟಿವಿಟಿ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ, ಅದನ್ನು ರಿಮೂವ್ ಕೂಡ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ಲ್ಯಾನ್ಗಳು ಅನ್ಸಕ್ಸಸ್ಫುಲ್ಲಾಗಿ ಇದೆ. ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದೆ ಆದರೆ ಫೈನಾನ್ಷಿಯಲ್ ವಿಚಾರದಲ್ಲಿ ಸಾಕಷ್ಟು ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಹೈ ಫ್ಲೇಮ್ ಇದೆ, ಹೈ ಎನರ್ಜಿ ಇದೆ. ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಎಲ್ಲ ರಿಮೂವ್ ಆಗೋದು, ಏನು ಮಾಡಬೇಕು ಅಂದ್ಕೊಂಡಿರೋರಿಗೆ ಒಂದು ಸಮಸ್ಯೆಯಿಂದ ಹೊರಗಡೆ ಬರುವಂಥದ್ದು, ಬಿಡುಗಡೆಯ ಕಾರ್ಯ ಕೂಡ ಬರುತ್ತೆ, ಬಿಡುಗಡೆ ಆಗತ್ತೆ ಅನ್ನುವಂಥದ್ದು ಇದೆ. ಯಾರ್ದೋ ದೇಹದಲ್ಲಿ ಪ್ರೇತ ಸರ್ಪ ಸೇರ್ಕೊಂಡಿತ್ತು, ಗೊತ್ತಿಲ್ಲ ಹೇಳಬೇಕು ಹೇಳಬಾರ್ದು, ಆ ಥರದ್ದು ಒಂದಿತ್ತು. ಸೊ ಅದು ಕೂಡ ಬಿಡುಗಡೆ ಆಗ್ತಾ ಇದೆ, ನಿವಾರಣೆ ಆಗ್ತಿದೆ ಅನ್ನುವಂಥದ್ದು ಇದೆ. ತುಂಬ ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಜೀವನದಲ್ಲಿ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಪರ್ಸನ್ನೇ ನಿಮ್ಮ ಜೀವನನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು, ಅವರಿಂದನೇ ನಿಮ್ಮ ಜೀವನ ನರ್ಕ ಆಗಿದ್ದು ಅನ್ನುವಂಥ ಸತ್ಯ ನಿಮಗೆ ಈ ವಾರ ಗೊತ್ತಾಗುತ್ತೆ. ಈ ವರ್ಷ ಮುಗಿಯೋದ್ರೊಳಗೆ ನೀವು ಅವರಿಂದ ಬ್ರೇಕಪ್ ಅಥವಾ ದೂರನ ಮಾಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ಬಿಗ್ ಅಮೌಂಟ್ ಬರುವಂಥ ಸಾಧ್ಯತೆ ಇದೆ. ದುಡ್ಡಿನ ಫ್ಲೋ ತುಂಬ ಚೆನ್ನಾಗಿರುತ್ತೆ, ತುಂಬ ಜಾಸ್ತಿ ಹಣನ ನೋಡ್ತೀರಾ, ಬಿಸ್ನೆಸ್ ತುಂಬ ಚೆನ್ನಾಗಾಗತ್ತೆ ಅನ್ನುವಂಥದ್ದು ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಇದೆ. ಒಂದು ವಿಶ್ ಫುಲ್ಫಿಲ್ಮೆಂಟ್ ನಿಮಗೆ ಆಗತ್ತೆ ಅನ್ನುವಂಥದ್ದು ಇದೆ. ಏನೇನು ನೀವು ಅಂದ್ಕೊಂಡಿದ್ರಿ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಒಂದೊಳ್ಳೆ ಪಾರ್ಟ್ನರ್ ಬರುತ್ತೆ ಅನ್ನುವಂಥದ್ದು ಇದೆ. ಒಂದು ಕ್ಷಮೆ ಕೊಡೋದನ್ನ ಕಲ್ತ್ಕೊಳ್ತೀರಾ, ಒಂದು ಕನ್ಫ್ಯೂಷನಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಕಾಲೇಜ್ ಡಿಗ್ರಿ ಮೆಟ್ಲು ಹತ್ತಿರುವಂಥ ಹುಡುಗರು ಏನೋ ಒಂದು ಕಾರ್ಯ ಮಾಡೋಕ್ಕೆ ಹೋಗಿ ಸಿಕ್ಕಾಕ್ಕೊಂಡು ದೊಡ್ಡ ಅನಾಹುತ ಆಗತ್ತೆ, ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಇದೆ. ಕಿಡ್ನಿ ಸಮಸ್ಯೆ ಯಾರಿಗೋ ಕಾಣಿಸ್ತಾ ಇದೆ, ಸ್ವಲ್ಪ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಗಂಡು ಮಗು ಆಗತ್ತೆ ಅನ್ನುವಂಥದ್ದು ಇದೆ. ಯಾರೋ ಇಲ್ಲಿ ಪಪ್ಪಿನ ಮನೆಗೆ ತರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ವಿಶಾಲವಾಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಒಂದು ಮರದ ಕೆಳಗೆ ಒಂದಷ್ಟು ವಿಶೇಷವಾದಂಥ ವಸ್ತುಗಳು ಯಾರಿಗೋ ಸಿಗುತ್ತೆ ಅನ್ನುವಂಥದ್ದು ಇದೆ. ಫ್ಯಾಮಿಲಿ ಮೆಂಬರಿಂದ ಯಾರೋ ನಿಮಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ದೆ ಆದರೆ ಅದು ರಿಮೂವ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸೊ ಮಾಂಗಲ್ಯ ದೋಷ ಯಾರಿಗೋ ಕಾಣಿಸ್ತಾ ಇದೆ, ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಕೆರಿಯರ್ ತುಂಬ ಚೆನ್ನಾಗಿದೆ, ಹೊಸ ಫ್ರೆಂಡ್ಶಿಪ್ ಬರುವಂಥ ಸಾಧ್ಯತೆ ಇದೆ, ಹೊಸ ಲವ್ ಆಫರ್ ಬರುವಂಥ ಸಾಧ್ಯತೆ ಇದೆ, ಮ್ಯಾರೇಜ್ ಆಫರ್ ಬರ್ತಾ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಅನುಕೂಲನ ನೀವು ಈ ತಿಂಗಳಲ್ಲಿ ನೋಡ್ತೀರಾ ಅನ್ನುವಂಥದ್ದು ಇದೆ. ತುಂಬ ಪ್ರೆಷಿಯಸ್ ಗಿಫ್ಟ್, ತುಂಬ ಬೆಲೆ ಕಟ್ಟಕ್ಕಾಗದಿರೋ ಅಂಥ ಉಡುಗೊರೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಈ ನಾಗರ ಪಂಚಮಿ ನಿಮ್ಮ ಜೀವನಕ್ಕೆ ಒಂದು ವಿಶೇಷವಾದಂಥ ಉಡುಗೊರೆನ ನಾಗಪ್ಪ ತರ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಚಾಮುಂಡೇಶ್ವರಿಯ ಆಶೀರ್ವಾದ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಸೋದರರಿಂದ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಕೆಲವರಿಗೆ ನಿಮ್ಮ ಸೋದರರ ಮೇಲೆ ಸ್ವಲ್ಪ ನೆಗೆಟಿವ್ ಎನರ್ಜಿನ ಪಾಸ್ ಮಾಡಿದ್ದಾರೆ,
ಅದರಿಂದ ಅವ್ರನ್ನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಮನೆಗೆ ಹೋಗುವಂಥ ಸಾಧ್ಯತೆ ಇದೆ. ಹೊಸ ಮನೆ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋರಿಗೆ ಖಂಡಿತ ಹೊಸ ಮನೆನ ತಗೊಳ್ತೀರಾ ಅನ್ನುವಂಥದ್ದು ಇದೆ. ನೀವು ಇಷ್ಟಪಟ್ಟಂಥ ವ್ಯಕ್ತಿನೇ ಮದುವೆ ಆಗ್ತೀರಾ, ನೀವು ಇಷ್ಟಪಟ್ಟಂಥ ಪಾಪುನೇ ಹುಟ್ಟುತ್ತೆ, ನೀವು ಇಷ್ಟಪಟ್ಟಂಥ ಮನೆಗೆ ಹೋಗ್ತೀರಾ, ನೀವು ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಆಗತ್ತೆ. ವಿಶ್ ಕಮ್ ಟ್ರೂ ಆಗುವಂಥ ಸಾಧ್ಯತೆಗಳು ಇಲ್ಲಿ ಇದೆ. ಏಂಜಲಿಕ್ ಎನರ್ಜಿ ಇದೆ, ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಅನ್ನುವಂಥದ್ದು ಇದೆ. ಯಾರಿಗೋ ಗಂಡು ಪಾಪು ಆಗತ್ತೆ, ಕಂಗ್ರ್ಯಾಚುಲೇಷನ್ ಅನ್ನುವಂಥದ್ದು ಕೂಡ ಇದೆ. ವರಮಹಾಲಕ್ಷ್ಮಿ ಹಬ್ಬದ ದಿನ 2 ಅವಘಡಗಳು ನಡೆಯುತ್ತೆ. ಅದು ತುಂಬ ದೊಡ್ಡ ಮಟ್ಟದಲ್ಲಿ ಆಗಿರುತ್ತೆ ಮೀನರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬ ವಿಶೇಷವಾದಂಥ ವಸ್ತು ಉಡುಗೊರೆಯಾಗಿ ಬರುತ್ತೆ. ಮಹಾಲಕ್ಷ್ಮಿಯ ದರ್ಶನ ಕೂಡ ಯಾರಿಗೋ ಆಗತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮ ಕಣ್ಣಲ್ಲಿ ನೀರು ನೋಡಬೇಕು, ನಿಮ್ಮ ರಿಲೇಷನ್ಶಿಪ್ ಹಾಳು ಮಾಡಬೇಕು ಅಂತ ಥರ್ಡ್ ಪಾರ್ಟಿ ಪ್ರಯತ್ನನ ಪಡ್ತಿದ್ದಾರೆ. ಇಂಥವರಿಂದ ಡಿಸ್ಟೆನ್ಸನ್ನ ಮೇಂಟೈನ್ ಮಾಡಿ ಅನ್ನುವಂಥದ್ದು ಇದೆ. ಕಾಲಾಯ ತಸ್ಮೈ ನಮಃ ಅನ್ನುವಂಥದ್ದು ಇದೆ. ಸೊ ಎಸ್, ಕೆಲವರಿಗೆ ಎಸ್ ಅನ್ನುವಂಥದ್ದು ಇದೆ, ನೀವು ಅಂದ್ಕೊಂಡಿರೋದು ಆಗತ್ತೆ. ಇನ್ನು ಕೆಲವರಿಗೆ ನೋ, ಇನ್ನು ಕೆಲವರಿಗೆ ಮೇ ಬಿ ಆಗಬಹುದು, ಮಿಕ್ಸ್ ಎನರ್ಜಿ ಇದೆ. ಸೊ ಕೆಲವರಿಗೆ ಈ ತಿಂಗಳು ಎಂಟೊಳಗೆ ನೀವೇನು ಅಂದ್ಕೊಂಡಿದ್ರು ಕೂಡ ಆಗಿಬಿಡುತ್ತೆ. ಇನ್ನು ಕೆಲವರಿಗೆ ಫೆಬ್ರವರಿ ಬರಬೇಕು, ಇನ್ನು ಕೆಲವರಿಗೆ ಮಾರ್ಚ್ ಬರಬೇಕು ಅನ್ನುವಂಥದ್ದು ಇದೆ. ಬಿಸ್ನೆಸ್ ತುಂಬ ಚೆನ್ನಾಗಾಗುತ್ತೆ. ಹಣಕಾಸಿನ ಅನುಕೂಲ ಆಗ್ತಾ ಇಲ್ಲ, ಹಣಕಾಸಿನ ಅನುಕೂಲ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗುತ್ತೆ. ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ. ಪಾರ್ಟ್ನರ್ಶಿಪ್ಪಲ್ಲಿ ಏನೋ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಕೂಡ ಒಳ್ಳೆಯದಾಗತ್ತೆ. ಯಾರೋ ಫುಟ್ಬಾಲ್ ಗೇಮ್ ವಿನ್ ಮಾಡ್ತೀರಾ ಅನ್ನೋವಂಥದ್ದು ಕೂಡ ಇದೆ. ಸೊ ಎಸ್, ತುಂಬಾ ಬ್ಲೆಸ್ಸಿಂಗ್ಸ್ ಇದೆ, ತುಂಬಾ ಆಶೀರ್ವಾದ ಇದೆ. ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಪಾಸಿಟಿವ್ ಆಗಿ ಈ ತಿಂಗಳು ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಹೆಚ್ಚಿನ ಪಾಸಿಟಿವ್ ಆಗಿ ಈ ತಿಂಗಳು ಹೋಗುತ್ತೆ. ಸಾಕಷ್ಟು ಬದಲಾವಣೆಗಳನ್ನ ನೀವು ನೋಡಬಹುದು. ನಿಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿ ಹೋಗುತ್ತೆ. ಸ್ವಲ್ಪ ಕೂತು ಮಾತಾಡಿದ್ದೆ ಆದರೆ ಒಳ್ಳೆಯ ಅನುಕೂಲಗಳೇ ಆಗುತ್ತೆ ಅನ್ನುವಂಥದ್ದು ಇದೆ. ಸ್ಟ್ಯಾಚ್ಯೂಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬದಲಾವಣೆಗಳನ್ನ, ಏನೋ ಒಂದು ಸ್ಟ್ಯಾಚ್ಯೂ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ಬೋದು. ಆ ಸ್ಟ್ಯಾಚ್ಯೂಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಇಲ್ಲಿ ಆರ್ಕೇಂಜಲ್ಸ್ ಮತ್ತು ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಇದೆ. ಯಾರೋ ಗರುಡ ದೇವರ ದೇವಸ್ಥಾನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಜೊತೆಗೆ 8 ಆಫ್ ಪೆಂಟಕಲ್ ಎನರ್ಜಿ ಜಾಸ್ತಿ ಇದೆ ಇಲ್ಲಿ. ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ಯಾರು ಕೆಲಸದ ಬಗ್ಗೆ ಯೋಚನೆ ಮಾಡಿಸಿದ್ದೀರಾ, ನಿಮಗೆ ಕೆಲಸ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಟೋಟಲ್ಲಿ ವಿಶ್ ಕಮ್ ಟ್ರೂ ಮಂತ್ ಅಂತ ಹೇಳಬಹುದು. ನೀವೇನು ಅಂದ್ಕೊಂಡ್ರೂ ಕೂಡ ಹಾಗೆ ಆಗುತ್ತೆ ಅನ್ನುವಂಥ ಭರವಸೆ ಇಲ್ಲಿ ಇದೆ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ಮ ಫ್ಯಾಮಿಲಿ ಟ್ರೀ ಕಡೆ ಗಮನನ ಕೊಡಿ. ನಿಮ್ಮ ಮೂಡ್ ಸ್ವಿಂಗ್ಸ್, ತುಂಬಾ ಮೂಡ್ ಸ್ವಿಂಗ್ಸ್ ಇದೆ ಇಲ್ಲಿ. ಸೊ ನಿಮ್ಮ ಮೂಡ್ ಸ್ವಿಂಗ್ಸನ್ನು ಸರಿಯಾಗಿ ಇಟ್ಕೊಳ್ಳಿ. ನಿಮಗೆ ಸದ್ಯಕ್ಕೆ ಚಂದ್ರಶಾಂತಿ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಮಂಗಳ ಶಾಂತಿ ಕೂಡ ಮಾಡಬೇಕು ಅಂದರೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಾದರೂ ಹೋಗಿ ಮಂಗಳ ಸ್ನಾನ ಮಾಡಿಬಿಟ್ಟು ಬನ್ನಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಜನರಿಗೆ ವಿಶೇಷವಾಗಿ ವಿದೇಶದಲ್ಲಿ ಉದ್ಯೋಗ ಸಿಗುವಂಥ ಸಾಧ್ಯತೆ ಇದೆ. ಏನೋ ಕಾಯ್ತಾ ಇದ್ದರೆ ವಿದೇಶದಿಂದ ಮಾಹಿತಿಗೋಸ್ಕರ ಅದು ಖಾತ್ರಿ ಪರ್ಮನೆಂಟ್ ಆಗುತ್ತೆ ಅನ್ನುವಂಥ ಸುದ್ದಿ ಕೂಡ ಇದೆ. ಒಂದಷ್ಟು ಪೀಕಾಕಿಗೆ ಸಂಬಂಧಪಟ್ಟಂಗೆ, ಪಿಜನ್ನಿಗೆ ಸಂಬಂಧಪಟ್ಟಂಗೆ, ಟಾರ್ಟಾಯ್ಸ್ ಆಮೆಗೆ ಸಂಬಂಧಪಟ್ಟಂಗೆ ಇಲ್ಲಿ ಎನರ್ಜೀಸ್ ಇದೆ. ಆ ಥರದ್ದೇನೋ ಬಿಸ್ನೆಸ್ ಮಾಡ್ತಿರೋ ಅಥವಾ ಆ ಥರದ್ದು ಪ್ರಾಣಿ ಪಕ್ಷಿಗಳನ್ನ ಮನೆಗೆ ತರ್ತಿರೋ ಆ ಥರ ಎನರ್ಜಿ ಇದೆ. ಸೊ ನಿಮ್ಮ ಒಂದು ಪಶು ಪಕ್ಷಿಗಳನ್ನ ಸಾಕುವಂಥದ್ದು ಅಥವಾ ಕೋಳಿ ಫಾರಮ್ ಮಾಡುವಂಥ ಸಾಧ್ಯತೆಗಳಿಗೆ ಒಳ್ಳೆಯ ಬೆಲೆ ಬರುತ್ತಾ ಅನ್ನುವಂಥದ್ದು ಇದೆ, ಬರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೆಗೆಟಿವ್ ವೈಬ್ ಜಾಸ್ತಿ ಇತ್ತು ಇಷ್ಟು ದಿನ. ಇನ್ನು ಮುಂದೆ ಅದೆಲ್ಲ ಹೋಗಿ ಪಾಸಿಟಿವ್ ವೈಬ್ ಬರುತ್ತೆ ಅನ್ನುವಂಥದ್ದು ಇದೆ. ಮಾಂಗಲ್ಯ ಧಾರಣೆ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೆ ಮಾಂಗಲ್ಯ ಧಾರಣೆ ಮಾಡ್ತೀರಾ ಅಂತ ಅನ್ನೋದಕ್ಕಿಂತ, ನೀವು ಎಷ್ಟೋ ಜನ್ಮದಿಂದ ಇವರನ್ನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ರಲ್ಲ, ಅಂಥ ನಿಮ್ಮ ಜನ್ಮದ ಆ ವ್ಯಕ್ತಿನ ಮದುವೆ ಆಗ್ತೀರಾ ಅಂತ ಟ್ವಿನ್ ಫ್ಲೇಮ್ ಮ್ಯಾರೇಜ್ ಅಥವಾ ಸೋಲ್ಮೇಟ್ ಮ್ಯಾರೇಜ್ ಅಥವಾ ಡಿವೈನ್ ಪಾರ್ಟ್ನರ್ ಮ್ಯಾರೇಜ್ ಆಗುತ್ತೆ ಇಲ್ಲಿ ಅನ್ನುವಂಥದ್ದು ಇದೆ. 3 ಮಾಂಗಲ್ಯಗಳು ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಆ ಕಡೆ ಒಂದು, ಈ ಕಡೆ ಒಂದು, ಕೆಳಗೆ ಒಂದು ಮಾಂಗಲ್ಯ ಬರುತ್ತಲ್ಲ ಆ ಥರ. ಯಾರೋ ಹೊಸ ವೆಹಿಕಲ್ ಕೂಡ
ತಗೊಳ್ತಾ ಇದ್ದೀರಾ, ಸಾಕಷ್ಟು ಜರ್ನಿ ಕೂಡ ಇದೆ, ಪ್ರಯಾಣ ಕೂಡ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ಹಿಡನ್ ಬ್ಲೆಸ್ಸಿಂಗ್ಸ್ ಇದೆ. ಯಾರೋ ಇಲ್ಲಿ ಹೇಗಿದ್ದಾರೆ ಅಂದರೆ, ನಿಮಗೆ ಆಶೀರ್ವಾದ ಮಾಡಿದ್ರೆ ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಗೊತ್ತಿಲ್ದಿರ ಆಶೀರ್ವಾದ ಮಾಡುವಂಥ ಪ್ರಯತ್ನನ ಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇಡೀ ಯೂನಿವರ್ಸೇ ನಿಮ್ಮ ಸಪೋರ್ಟಿಗೆ ನಿಂತಿದೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ಎಂಜಾಯ್ ಮಾಡಿ. ನೀವೇನೇ ಅಂದ್ಕೊಂಡ್ರು ಕೂಡ ಆಗುತ್ತೆ. ಆಕಾಶದಲ್ಲಿ ಹಕ್ಕಿ ಥರ ಹಾರಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.